ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 33ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದನ್ನೆಲ್ಲ ಕೈಕಟ್ಟಿಕೊಂಡು ಸಾರಿಕಳ ಬಳಿ ನಿಂತಿದ್ದ ವರ್ಷ ಗಮನಿಸುತ್ತಿದ್ದಳು. ಶರ್ವರಿ ವರುಣನ್ನು ಆ ರೀತಿಯಾಗಿ ಬಿಗಿದಪ್ಪಿಕೊಂಡಿದ್ದು ಅವಳಿಗೆ ಸಹಿಸಲಾಗಲಿಲ್ಲ. ಥೂ, ಏನು ಅಸಹ್ಯ! ಮನೆಯವರ ಮುಂದೆ ಹೀಗೆಲ್ಲ ಒಂದು ವಯಸ್ಸಿಗೆ ಬಂದಿರೋ ಹುಡುಗನನ್ನ, ಅದರಲ್ಲೂ ಮದುವೆ ಆಗಿರೋ ಹುಡುಗನನ್ನ ತಬ್ಬಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದಳು ಸಾರಿಕಳ ಕಿವಿಯ ಬಳಿ ಬಾಗಿ. ಹೌದದ್ಕೆ, ನೀವು ಹೇಳಿದ್ದು ನಿಜಾನೇ. ಆದ್ರೆ ಏನ್ ಮಾಡೋದು ಹೇಳಿ, ಅವಳು ಅಮೆರಿಕದಿಂದ ಬಂದವಳಲ್ವಾ, ಅದಕ್ಕೆ ಹೀಗಾಡ್ತಾ ಇದ್ದಾಳೆ. ಅಲ್ಲಿನ ಸಂಸ್ಕೃತಿನೇ ಅವಳಿಗೆ ಬಂದಿದೆ ಎಂದಳು ಸಾರಿಕಾ. ಮನೆಯವರಿಗೆ ಕೂಡ ಅವಳು ಆ ರೀತಿಯಾಗಿ ವರುಣನ್ನು ಅಪ್ಪಿಕೊಂಡಿದ್ದು ಸರಿ ಕಾಣಲಿಲ್ಲ. ಆದರೆ ಅವರು ಏನು ಮಾಡುವ ಹಾಗೆಯೂ ಇರಲಿಲ್ಲವಲ್ಲ, ಯಾಕೆಂದರೆ ಮನೆ ಮಗಳು ಆದ ಕಲ್ಪನರ ಮಗಳು ಶರ್ವರಿ. ಮತ್ತೆ ಹೇಗಿದ್ದೀಯಾ ಕಲ್ಪನಾ? ನಿನ್ನನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಬಿಡು, ತುಂಬಾ ಬದಲಾಗಿದ್ದೀಯಾ. ನಮ್ಮ ಹಳೆ ಕಾಲದ ಕಲ್ಪನಾ ಹೀಗಿರ್ಲಿಲ್ಲ ಎಂದರು ಸುಧೀಂದ್ರ. ಓಮೈ ಅಣ್ಣಮ್ಮ, ನಾನು ಚೆನ್ನಾಗಿದ್ದೀನಣ್ಣ, ಬದಲಾವಣೆ ಏನಿಲ್ಲ. ನಮ್ಮನ್ನು ಇಷ್ಟು ವರ್ಷ ನೋಡದೇ ಇರೋದಕ್ಕೆ ಹಾಗನ್ನಿಸ್ತಿದೆ ಎಂದಳು ಕಲ್ಪನಾ. ಏನೇ ಹೇಳು ಕಲ್ಪು, ಅದೆಷ್ಟು ಬದಲಾದ್ರೂ ಕೂಡ ನಮ್ಮನೆ ದೇವರ ಅಣ್ಣಮ್ಮನ ಮಾತ್ರ ಬಿಡಲ್ಲ ಅನ್ಸುತ್ತೆ ನೀನು. ಮುಂಚೆ ಎಲ್ಲ ಬರೀ ಅಣ್ಣಮ್ಮ ಅಂತಿದ್ದೆ, ಈಗ ಅಣ್ಣಮ್ಮ ಹೋಗಿ ಅದೇನದು ಓಮೈ ಅಣ್ಣಮ್ಮ ಆಗಿದೆ. ಎಲ್ಲ ಅಮೆರಿಕ ಪ್ರಭಾವ ಎಂದಳು ಯಶೋಧ. ಓಮೈ ಅಣ್ಣಮ್ಮ, ಅಮ್ಮ ಹಳೆ ಬುಡನೆ ಎಲ್ಲ ಯಾಕೀಗ ಎಂದು ಸಿಡುಕಿದಳು ಕಲ್ಪನಾ. ಮತ್ತೆ ಶರ್ವರಿ ಪುಟ್ಟ, ಹೇಗಿದೀಯಾ? ನೀನು ಹುಟ್ಟಿದಾಗ ಇಷ್ಟು ಸಣ್ಣವಳಿದ್ದೆ, ಈಗ ನೋಡು ನಮ್ಮ ವರುಣ್ ಎತ್ತರಕ್ಕೆ ಬೆಳೆದಿದ್ದೀಯ. ಆವಾಗ ನೋಡೋದಕ್ಕೆ ಹೇಗಿದ್ಯೋ ಈಗಲೂ ಹಾಗೆ ಇದ್ದೀಯ. ಮತ್ತೆ ನಿನ್ನ ಓದೆಲ್ಲ ಮುಗೀತಾ ಎಂದು ಕೇಳಿದಳು ಸುಧೀಂದ್ರ. ಫೈನ್ ಮಾವ, ನನ್ನ ಎಜುಕೇಶನ್ ಇನ್ನೂ ಮುಗ್ದಿಲ್ಲ. ಸದ್ಯಕ್ಕೆ BSc ಕಲಿತಿದ್ದೀನಿ, ಇನ್ನೂ 1 ವರ್ಷ ಇದೆ ಕೋರ್ಸ್ ಮುಗಿಯೋದಕ್ಕೆ ಎಂದು ಹೇಳಿದ ಶರ್ವರಿಯ ಕಣ್ಣು ನೇರವಾಗಿ ಸಾರಿಕಳ ಮೇಲೆ ಹೋಯಿತು. ಹೋ, ನಮ್ಮ ಬ್ರೈಡ್ ಕೂಡ ಇಲ್ಲೇ ಇದ್ದಾಳೆ. ಹಾಯ್ ಸಾರಿಕಾ, ನಿನ್ನನ್ನು ನೋಡಲೇ ಇಲ್ಲ ನೋಡು. ವರುಣ ಮಾತಾಡಿಸ್ತಾ ಇದ್ದೆ ಅಲ್ವಾ, ಸೊ ಗೊತ್ತಾಗ್ಲಿಲ್ಲ ಎಂದಳು. ಇಟ್ಸ್ ಓಕೆ, ಈಗ ಗೊತ್ತಾಯ್ತಲ್ಲ, ನನ್ನನ್ನು ನೋಡಿದ್ಯಲ್ಲ, ಸಾಕು ಬಿಡು ಎಂದಳು ಅಸಡ್ಡೆಯಿಂದ ಸಾರಿಕಾ. ಆದರೆ ವರ್ಷಳ ಕಡೆ ಮಾತ್ರ ಯಾರು ಕೂಡ ಗಮನ ಹರಿಸಲಿಲ್ಲ. ಕಲ್ಪನಾ ಅವರನ್ನು ಕಣ್ಣಿಗೆ ಹಾಕಿದ್ದ ಕೂಲಿಂಗ್ ಗ್ಲಾಸ್ ಅನ್ನು ನೋಡಿದ ದ್ವಾರಕನಾಥ್, ಇದೇನೆ ಕಲ್ಪು, ಕರಿ ಕನ್ನಡಕ, ಇಷ್ಟು ಬೇಗ ನಿಂಗೆ ಕಣ್ಣು ಕುರುಡಾಯ್ತಾ? ನಿಮ್ಮಪ್ಪ ನಾನು ನೋಡು ಎಷ್ಟು ಆರೋಗ್ಯವಾಗಿದ್ದೀನಿ ಅಂತ, ಅದು ಕೂಡ ಈ ವಯಸ್ಸಲ್ಲಿ. ನಿಂಗೇನೆ ಆಯ್ತು, ಕಣ್ಣು ನೋವಾ? ಕರಿ ಕನ್ನಡಕ ಹಾಕಿದ್ದೀಯಾ ಎಂದರು. ಅವರ ಮಾತನ್ನು ಕೇಳಿ ವರ್ಷಳನ್ನು ಸೇರಿಸಿ ಮನೆಯಲ್ಲಿದ್ದ ಎಲ್ಲರಿಗೂ ನಗು ಬಂದಿತ್ತು. ಅದನ್ನು ತಡೆಯಲಾಗದೆ ಅವರೆಲ್ಲ ಜೋರಾಗಿ ನಕ್ಕರು. ಅದನ್ನು ಕಂಡ ಅವಮಾನ ಅಂತಾದ ಕಲ್ಪನಾ, ಓ ಮೈ ಅಣ್ಣಮ್ಮ, ಅಪ್ಪ ಇದು ಕನ್ನಡಕಲ್ಲ, ಇದನ್ನ ಕೂಲಿಂಗ್ ಗ್ಲಾಸ್ ಅಂತಾರೆ. ಅಮೆರಿಕದಲ್ಲಿ ಎಲ್ಲ ಹೀಗೇನೆ, ನಿಮ್ಗೇನ್ ಗೊತ್ತಾಗುತ್ತೆ ಎಂದವರು ಕಣ್ಣು ಈಗ ವರ್ಷಳ ಮೇಲೆ ಹೋಗಿತ್ತು. ಓ ಮೈ ಅಣ್ಣಮ್ಮ, ಅಂದ್ಹಾಗೆ ನಾನು ಆವಾಗದಿಂದ ಕೇಳ್ಬೇಕಂತಿದ್ದೆ. ಅಣ್ಣ, ನಮ್ಮ ಸಾರಿಕನ ಪಕ್ಕ ನಿಂತಿರೋ ಹುಡುಗಿ ಯಾರು ಎಂದರು. ಸುಧೀಂದ್ರ ನಗುತ್ತಾ, ಓ, ಇವಳನ್ನ ನಾನು ನಿಮ್ಗೆ ಪರಿಚಯ ಮಾಡಿ ಕೊಡ್ಲಿಲ್ಲಲ್ವಾ, ಇವಳು ವರ್ಷ ಅಂತ, ನಮ್ಮನೆ ಸೊಸೆ, ವರುಣ್ ಇದ್ದಲ್ಲ ಅವನ ಹೆಂಡತಿ ಎಂದರು. ಓ ಮೈ ಅಣ್ಣಮ್ಮ, ಓ, ಇವಳೇನ ನಮ್ಮ ಸುಧಾರ್ಮನ ಮಗಳು? ನೋಡೋದಕ್ಕೆ ನಮ್ಮ ಶರ್ವರಿಯಷ್ಟು ಮಾಡ್ರನ್ ಆಗದೆ ಇದ್ರು ತಕ್ಕ ಮಟ್ಟಿಗೆ ಲಕ್ಷಣವಾಗಿ ಚೆನ್ನಾಗಿದ್ದಾಳೆ ಎಂದು ಅಣಕಿಸಿದರು ಕಲ್ಪನಾ. ಅವರ ಮಾತನ್ನು ಕೇಳಿ ಮನೆಯವರೆಲ್ಲರಿಗೂ ಹಿಡಿಸಿ ಮುಡಿಸು ಆದಂತಾಯಿತು. ವರ್ಷಳಿಗೆ ಮಾತ್ರ ಮನಸ್ಸಿಗೆ ಸ್ವಲ್ಪ ನೋವಾದ ಹಾಗೆ ಆಗಿತ್ತಾದರೂ ಅವಳದನ್ನು ತೋರಿಸಿಕೊಳ್ಳದೆ ಸುಮ್ಮನೆ ನಿಂತಳು. ಅವಳ ಬಳಿ ಬಂದ ಶರ್ವರಿ, ಹೋ, ನೀನೇನ ನಮ್ಮ ವರುಣ್? ಎನಿವೇ, ಹಾಯ್, ಐ ಆಮ್ ಶರ್ವರಿ ಎಂದು ಹೇಳಿ ಅವಳ ಮುಂದೆ ತನ್ನ ಕೈ ಚಾಚಿದಳು. ಅವಳು ಚಾಚಿದ ಕೈಗೆ ತನ್ನ ಕೈಯನ್ನು ಸೇರಿಸದೆ ಕೈ ಜೋಡಿಸಿ, ಹಲೋ, ಐ ಆಮ್ ವರ್ಷ ವರುಣ್ ಎಂದು ಹೇಳಿದಳು ವರ್ಷ. ಅವಳು ತಾನು ಚಾಚಿದ ಕೈಯನ್ನು ದಿರಕರಿಸಿ ಕೈ ಜೋಡಿಸಿದ್ದು ಶರ್ವರಿಗೆ ಹಿಡಿಸಲಿಲ್ಲ. ಮನಸ್ಸಿನಲ್ಲಿಯೇ, ಎಷ್ಟು ಕೊಬ್ಬೆ ಅವಳಿಗೆ, ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಕೈ ಚಾಚಿದ್ರೆ ನನ್ನನ್ನೇ ಅವಾಯ್ಡ್ ಮಾಡ್ತಾಳೆ, ಅದರಲ್ಲೂ ನನ್ನ ವರುಣನ್ನೇ ಬುಟ್ಟಿಗೆ ಹಾಕೊಂಡು ಮದುವೆ ಬೇರೆ ಆಗಿದ್ದಾಳೆ. ಇವರಿಬ್ರು ಮದುವೆ ಆಗೋ ಟೈಮ್ನಲ್ಲಿ ನಾನಿರ್ಬೇಕಾಗಿತ್ತು, ನಡೀತಿದ್ದಿದ್ದೆ ಬೇರೆ.
ಅಮೆರಿಕಕ್ಕೆ ಮತ್ತೆ ಹೋಗುವಷ್ಟರಲ್ಲಿ ನನ್ನ ವರುಣ ಕಿತ್ಕೊಂಡೇ ಹೋಗೋದು ಎಂದು ಹೇಳಿ ಕೈ ಹಿಸುಕಿಕೊಂಡಳು ಶರ್ವರಿ. ವರುಣ್ಗೆ ವರ್ಷ ಶರ್ವರಿಯ ಮುಂದೆ ತನ್ನ ಹೆಸರಿನ ಜೊತೆ ಅವನ ಹೆಸರನ್ನು ಜೋಡಿಸಿ ಹೇಳಿದಾಗಲೇ ಗೊತ್ತಾಗಿ ಹೋಗಿತ್ತು ಅವನಿಗೆ. ತಾನು ಶರ್ವರಿ ಜೊತೆ ಮಾತಾಡುತ್ತಿದ್ದರೆ ಅವಳಿಗೆ ಉರಿಯುತ್ತದೆ ಎಂದು. ಅವಳ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ನೋಡಿ ಒಳಗೊಳಗೆ ನಕ್ಕಿದ್ದನು ವರುಣ್. ಸರಿ ಸರಿ, ಮಾತಾಡಿದ್ದು ಸಾಕು. ಅಷ್ಟು ದೂರದಿಂದ ತಾಯಿ ಮಗಳು ಇಬ್ರು ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ. ನಿಮಗೀಗ ಸುಸ್ತಾಗಿರುತ್ತೆ, ಇರಿ ಕುಡಿಯೋದಕ್ಕೆ ಜ್ಯೂಸ್ ತರ್ತೀನಿ ಎಂದರು ಸುನೇತ್ರ. ಓ ಮೈ ಅಣ್ಣಮ್ಮ, ಜ್ಯೂಸ್ ಎಲ್ಲ ಏನು ಬೇಡದಕ್ಕೆ. ನಾವು ಅಮೆರಿಕದಿಂದ ಇಂಡಿಯಾಗೆ ಲ್ಯಾಂಡ್ ಆಗ್ಬೇಕಾದ್ರೇನೆ ಎಲ್ಲ ತಿಂದ್ಕೊಂಡು ಕುಡ್ಕೊಂಡು ಬಂದಿದ್ದೀವಿ. ಈಗ ಏನು ಬೇಡ, ಟಯರ್ಡ್ ಆಗಿದೆ. ಸೊ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು. ನಾನು ರೂಮ್ಗೆ ಹೋಗ್ತೀನಿ, ಬಾಯ್ ಎಂದರು ಕಲ್ಪನಾ. ಓ ಹೌದಲ್ವಾ, ಪಾಪ ನಿಮಗೆ ಜರ್ನಿ ಮಾಡಿ ತುಂಬ ಸುಸ್ತಾಗಿದೆ ಅನ್ಸುತ್ತೆ. ನೀನು ಶರ್ವರಿ ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೊಳ್ಳಿ, ಆಮೇಲೆ ಊಟಕ್ಕೆ ಕಡಿತೀನಿ ಎಂದವರೇ ಸುನೇತ್ರ ಸಾರಿಕಾ ಮತ್ತು ವರ್ಷಳ ಕಡೆ ತಿರುಗಿ ಮೇಲ್ಗಡೆ ಇರುವ ರೂಮನ್ನು ರೆಡಿ ಮಾಡಿಕೊಡುವಂತೆ ಹೇಳಿದಳು. ತಕ್ಷಣ ಅಲ್ಲಿಂದ ಇಬ್ಬರು ಕೂಡ ಕಾಲ್ಕಿತ್ತರು. ಅದಕ್ಕೆ ನೋಡಿದ್ರ ಆ ಜಂಬದ ಕೋಳಿ ಶರ್ವರಿನ, ಅವಳ ಅವತಾರನು ರಾಮರಾಮ. ಅವಳ ಅಣ್ಣನ ಬಂದು ತಪ್ಕೊಂಡಾಗ ನಂಗೇನೆ ಮುಜುಗರ ಆಗಿತ್ತು, ಇನ್ನು ನಿಮ್ಗೆ ಹೇಗೆ ಆಗಿರ್ಬೇಡ. ಯಾವುದಕ್ಕೂ ಅಣ್ಣನ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಆ ಅಮೆರಿಕ ಇದ್ದಾಳಲ್ಲ, ಅವಳು ಸಾಮಾನ್ಯದವಳಲ್ಲ, ಮಾಯಾಂಗಿನಿ ಥರ ಇದ್ದಾಳೆ ಎಂದಳು ಸಾರಿಕಾ. ಬೆಡ್ಡನ್ನು ಸರಿ ಮಾಡುತ್ತಿದ್ದ ವರ್ಷ ಅವಳ ಮಾತನ್ನು ಕೇಳಿ ನಕ್ಕು. ಅಯ್ಯೋ ನನ್ನ ಮುದ್ದು ನಾದಿನಿ, ನಂಗೆ ನಿನ್ನ ಮಾತು ಕೇಳಿದ್ರೆ ನಗು ಬರ್ತಿದೆ. ಆದ್ರೂ ನೀನು ಹೇಳಿದ್ದು ನಿಜಾನೇ, ಆ ಅಮೆರಿಕ ಸಾಮಾನ್ಯದವಳಲ್ಲ ಅನ್ನೋದು ನಂಗೂ ಗೊತ್ತಾಯ್ತು. ನಿಜ ಹೇಳ್ಬೇಕಂದ್ರೆ ಅವಳು ನನ್ನ ಆ ರೀತಿ ತಪ್ಕೊಂಡಿದ್ದು ನಂಗೂ ಹಿಡಿಸ್ಲಿಲ್ಲ. ನಿನ್ನ ಅಣ್ಣನಿಗೆ ಕೂಡ ಬುದ್ಧಿ ಇಲ್ಲ, ಅವನ ಮೇಲೆ ಕೂಡ ನಂಗೆ ಕೋಪ ಬಂದಿದೆ. ಅಲ್ಲ, ಅವಳು ಆ ರೀತಿ ಮೈ ಕೈ ಮುಟ್ಕೊಂಡು ಮಾತಾಡಿದ್ರೆ ಇವನ್ಯಾಕೆ ಅವಳನ್ನು ತಪ್ಕೋಬೇಕಾಗಿತ್ತು? ದೂರ ಮಾಡೋದು ಬಿಟ್ಟು ಇವನು ಒಳ್ಳೆ ಅಯಸ್ಕಾಂತ ಥರ ಅನ್ಕೊಂಡಿದ್ದ ಡಬ್ಬ ನನ್ನ ಮಗ. ಆದ್ರೆ ಏನ್ ಮಾಡೋದು ಹೇಳು, ಎಷ್ಟಾದ್ರೂ ಕಲ್ಪನಾ ಆಂಟಿ ಈ ಮನೆ ಮಗಳು. ಶರ್ವರಿ ಈ ಮನೆಗೆ ಅತಿಥಿಯಾಗಿ ಬಂದಿದ್ದಾಳೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಸುಮ್ಮನೆ ಮನಸ್ತಾಪ ಎಲ್ಲ ಯಾಕಂತ ಎಂದಳು. ಆದ್ರೆ ಏನೇ ಹೇಳಿ ಅದಕ್ಕೆ ಅವಳು ಮಾತ್ರ ಸರಿ ಇಲ್ಲ ಅಂತ ಅನ್ಸುತ್ತೆ. ಇಲ್ದಿದ್ರೆ ಯಾರಾದ್ರೂ ಒಂದು ವಯಸ್ಸಿಗೆ ಬಂದಿರೋ ಮದುವೆ ಆಗಿರೋ ಹುಡುಗನನ್ನ ತಪ್ಕೊಳ್ತಾರಾ? ಅವಳು ಈ ಮನೆಗೆ ಬಂದಿರೋದು ನಂಗೂ ಏನು ಇಷ್ಟ ಇಲ್ಲ ಎಂದಳು ಸಾರಿಕಾ. ಹಾಗೆಲ್ಲ ಹೇಳ್ಬಾರ್ದು ಸಾರಿಕಾ, ಅವರು ನಿನ್ನ ಮದ್ವೆಗೆ ಅಂತ ಹೇಳಿ ಅಮೆರಿಕದಿಂದ ಬಂದಿದ್ದಾಳೆ, ಅದು ಕೂಡ ಅವರೆಲ್ಲ ಕೆಲಸನೇ ಬಿಟ್ಟು. ಹಾಗಿದ್ದಾಗ ಹೀಗೆಲ್ಲ ಹೇಳೋದು ತಪ್ಪಾಗುತ್ತೆ. ಅತಿಥಿಗಳನ್ನ ಚೆನ್ನಾಗಿ ಸತ್ಕಾರ ಮಾಡಬೇಕು. ಅವರು ಅಮೆರಿಕದಲ್ಲಿ ಬೆಳೆದಿರೋ ಹುಡುಗಿ ಅವಳು, ಅಲ್ಲಿನ ಕಲ್ಪನೆ ಅವಳಿಗೆ ಬಂದಿದೆ. ಅಮೆರಿಕದಲ್ಲಿ ಕಿಸ್ಸಿಂಗ್ ಹಗ್ಗಿಂಗ್ ಎಲ್ಲ ಕಾಮನ್ ಅಲ್ವಾ, ಅದೆಲ್ಲ ನಮಗೆ ರೂಢಿ ಇಲ್ಲದೆ ಇರೋದ್ರಿಂದ ಹಾಗೆ ಅನ್ನಿಸ್ತಿದೆ ಅಷ್ಟೇ, ಕಲ್ಚರ್ ಅದೆಲ್ಲ ಎಂದಳು ವರ್ಷ. ಏನು ಅದಕ್ಕೆ ನೀವೆಷ್ಟೇ ಹೇಳಿದ್ರು ಕೂಡ ನಂಗೆ ಅವಳ ಮೇಲೆ ಗುಡ್ ಒಪಿನಿಯನ್ ಬರ್ತಾ ಇಲ್ಲ. ಅವಳನ್ನ ಕಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಅವಳ ಡ್ರೆಸ್ ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಜೊತೆಗೆ ಈ ಅತ್ತೆ ಬೇರೆ, ಓ ಮೈ ಅಣ್ಣಮ್ಮ ಅಂತ ಅಂದ್ಕೊಂಡು ಇನ್ನು ಒಂದು ವಾರ ಈ ಮನೇಲಿ ಇರ್ತಾರಂತೆ. ಅದು ಹೇಗೆ ಅವಳುಗಳನ್ನ ಸಹಿಸ್ಕೊಳ್ಬೇಕು ನನಗಂತೂ ತಿಳಿತಿಲ್ಲ. ಅಣ್ಣನ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಮೊದಲೇ ಶರ್ವರಿಗೆ ಅಣ್ಣನ ಮೇಲೆ ಕಣ್ಣಿದೆ ಎಂದು ಹೇಳಿ ಅಲ್ಲಿಂದ ಕೆಳಗಡೆ ಹೋದಳು ಸಾರಿಕಾ. ಅಯ್ಯೋ ಸಾರಿಕಾ, ನಿನ್ನ ಮಾತನ್ನ ಕೇಳಿ ನಂಗೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗ್ತಿಲ್ಲಮ್ಮ. ಆದ್ರೆ ನೀನು ಹೇಳಿದಂತೂ ನಿಜ. ಈ ಶರ್ವರಿ ಸಾಮಾನ್ಯದವಳಲ್ಲ, ವರುಣ್ ಕೂಡ ಅಷ್ಟೇ. ಅವಳನ್ನು ಕಂಡ್ರೆ ಸಾಕು ಒಳ್ಳೆ ಗಂಡು ನವಿಲ್ ಗರಿಬಿಚ್ಚಿ ಕುಣಿದ ಹಾಗೆ ಆಡ್ತಾನೆ. ನೀನು ಹೇಳಿದ ಹಾಗೆ ನಿನ್ನ ಮುಂದೆ ಅವನನ್ನು ನಾನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತೀನಿ. ಇಲ್ಲಾಂದ್ರೆ ಅವನು ಸೀದಾ ಅಮೆರಿಕದ ಜೊತೆ ಹೋಗಿ ಅಮೆರಿಕದಲ್ಲೇ ಸೆಟ್ಲ್ ಆಗ್ತಾನೆ ಎಂದು ತನ್ನಷ್ಟಕ್ಕೆ ಹೇಳಿದ ವರ್ಷ ಕೆಳಗಡೆ ಬಂದು, ಆಂಟಿ ನಿಮ್ಮ ರೂಮ್ ರೆಡಿ ಇದೆ, ಮೇಲ್ಗಡೆ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದು ಹೇಳಿ ತನ್ನ ರೂಮಿನ ಕಡೆ ಮುಖ ಮಾಡಿದವಳನ್ನ, ಓ ಮೈ ಅಣ್ಣಮ್ಮ, ಹೇ ಹುಡುಗಿ ಬಾ ಇಲ್ಲಿ ಎಂದು ಕರೆದರು ಕಲ್ಪನಾ. ವರ್ಷ ಹಿಂದೆ ತಿರುಗಿ ನೋಡಿದವಳೆ, ಏನಂಟಿ ಹೆಲ್ಪ್ ಆಗ್ಬೇಕಾ ಎಂದಳು. ಓ ಮೈ ಅಣ್ಣಮ್ಮ, ಮೇಲ್ಗಡೆ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಏನ್ ಸೀದಾ ಹೋಗ್ತಾ ಇದ್ಯಾ? ನೀನು ನಿನ್ ಪಾಡಿಗೆ ರೂಮ್ಗೆ ಹೋದ್ರೆ ಈ ಲಗೇಜ್ನೆಲ್ಲ ನಮ್ಮ ರೂಮಿಗೆ ಯಾರು ತರ್ತಾರೆ? ಇದನ್ನೆಲ್ಲ ಎತ್ಕೊಂಡು ನಡಿ ನನ್ನ ಜೊತೆ ಎಂದರು ದಿಮಾಕಿನಿಂದ ಕಲ್ಪನಾ. ವರ್ಷ ಅವಳ ಮಾತಿಗೆ ಸ್ವಲ್ಪವೂ ಬೇಜಾರು ಪಟ್ಟುಕೊಳ್ಳದೆ ನಗುಮುಖದಿಂದಲೇ, ಸರಿ ಆಂಟಿ ನಡೀರಿ ರೂಮ್ಗೆ ಎಂದು ಹೇಳಿ ಆ ಲಗೇಜ್ಗಳನ್ನೆಲ್ಲ ಎತ್ತಿಕೊಳ್ಳಲು ಮುಂದಾದಳು. ಆದರೆ ಅದೆಲ್ಲವನ್ನು ದೂರದಿಂದಲೇ ನಿಂತು ಗಮನಿಸುತ್ತಿದ್ದ ವರುಣ್ಗೆ ಕಲ್ಪನಾಳ ಈ ನಡವಳಿಕೆಯಿಂದ ನಿಜವಾಗಿಯೂ ಬೇಜಾರಾಗಿತ್ತು. ಇನ್ನು ಅವನ ಕೈಯಿಂದ ಸಹಿಸಿಕೊಳ್ಳಲಾಗಲಿಲ್ಲ. ತಕ್ಷಣ ಅವಳ ಬಳಿ ಬಂದವನೇ, ವರ್ಷ ನೀನು ಹೋಗು ರೂಮ್ಗೆ, ನಾನು ಇದನ್ನೆಲ್ಲ ನೋಡ್ಕೋತೀನಿ. ಆವಾಗಲೇ ಮಮ್ಮಿ ಕಡಿತಿದ್ರು, ಅದೇನಂತ ಕೇಳಿ ಹೋಗು
ಅತ್ತೆ ನೀವು ನಡೀರಿ, ನಾನು ತರ್ತೀನಿ ಲಗೇಜ್ ಎಂದವನೇ ವರ್ಷಳ ಕೈಯಲ್ಲಿದ್ದ ಲಗೇಜ್ನ ತೆಗೆದುಕೊಂಡು ಮೇಲಿದ್ದ ರೂಮ್ ಕಡೆ ಹೋದನು. ಕಲ್ಪನರವರು ವರ್ಷಳ ಕಡೆ ನೋಟ ಬೀರಿದವರೇ, ಓ ಮೈ ಅನ್ನಮ್ಮ, ಪರವಾಗಿಲ್ಲ, ನೀನ್ ನೋಡ್ ಹಾಗ ಇಲ್ಲ ಕಣೆ. ಆಗ್ಲೇ ಗಂಡನನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಂಡಿದ್ಯಾ ಅನ್ಸುತ್ತೆ. ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ. ಗಂಡನ ಹತ್ರ ಒಂದು ಕೆಲಸ ಕೂಡ ಮಾಡಿಸ್ತಿರ್ಲಿಲ್ಲ. ಲಗೇಜ್ನ ಎತ್ಕೊಂಡು ಬಂದ್ರೆ ನಿನ್ ಕೈ ಏನು ಸವೆದು ಹೋಗುತ್ತಾ ಎಂದು ಕುಂಕು ಮಾತಾಡಿದಳು. ವರ್ಷ ಮಾತ್ರ ಅವಳ ಮಾತಿಗೆ ಮರುತಿರಿಸದೆ ಸೀದಾ ಅಡುಗೆ ಕೋಣೆಯ ಕಡೆ ಮುಖ ಮಾಡಿದಳು. ಮುಂದುವರಿಯುವುದು.